ಸ್ವಲ್ಪ ಜನ ಕೇಳ್ತೀರಿ ಇಂಡಿಕೇಟರ್ದ CPR ಇಂಡಿಕೇಟರ್ ಹೆಂಗೆ ಸೆಟ್ಟಿಂಗ್ ಮಾಡೋದು ಆ್ಯಂಡ್ ಪ್ಯೂರ್ ಪಾಯಿಂಟ್ ಹೆಂಗೆ ಸೆಟ್ಟಿಂಗ್ ಮಾಡೋದು ಅಂತೇಳಿ. ಸೊ ಅದ್ರ ಬಗ್ಗೆ ಈ ವಿಡಿಯೋ ಮಾಡತ್ತೀನಿ. ಇದನ್ನ ನಿಮ್ಗೆ ಈ ವಿಡಿಯೋಗೆ ಹೆಲ್ಪ್ಫುಲ್ ಅನಿಸಿದಲ್ಲಿ ಸೇವ್ ಮಾಡ್ಕೊಳ್ಳಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿರಿ. ಯಾವ ರೀತಿ ಅಂತಂದ್ರೆ ಇಲ್ಲಿ ನೋಡಿರಿ, ಇಂಡಿಕೇಟರ್ ಒಳಗೆ ಹೋಗ್ಬೇಕಾ, ಇಂಡಿಕೇಟರ್ ಒಳಗೆ ಇಲ್ಲಿ ಐತಲ್ಲ. ಸೊ ಇದು ಇಂಡಿಕೇಟರ್ ಒಳಗೆ ಹೋಗಿ ಇದು ಎಂಜಲ್ ಒಂದಾಗ ತೋರ್ಸೋದನ್ನು. ಎಂಜಲ್ ಒನ್ ಯಾರು ಯೂಸ್ ಮಾಡ್ತಾ ಇರೋದ್ರಾಗ ಇದನ್ನ ಸೆಟ್ಟಿಂಗ್ ಮಾಡ್ಕೊಡ್ರಿ. ಎಂಜಲ್ ಒನ್ ಒಳಗೆ ಹೋಗಿ ಇಲ್ಲಿ ಇದು ಓಪನ್ ಆಗ್ತೈತಿ ಇಂಡಿಕೇಟರ್ ಸೆಕ್ಷನ್. ಇಲ್ಲಿ CPR ಅಂತ ಹೊಡ್ರಿ, CPR ಅಂತ ಹೊಡ್ಬಿಟ್ರೆ ಸೆಂಟ್ರಲ್ ಪಿವಟ್ ರೇಂಜ್ ಅಂತ ಬರ್ತೈತಿ. ಇದನ್ನ ಓಕೆ ಮಾಡಿರಿ. ಓಕೆ ಮಾಡಿದ್ಮೇಲೆ ಸೊ ಈ ರೀತಿ ಬರ್ತೈತಿ. ಇದು ಯಾವ ರೀತಿ ಈ ರೀತಿ ಬರ್ತೈತಿ. ಆ್ಯಂಡ್ ಇದಾದಮೇಲೆ ಇನ್ನೊಂದು ಇಂಡಿಕೇಟರ್ ತಗೋಬೇಕಾ, OHLC ಅಂದ್ರೆ ಓಪನಿಂಗ್ ಹೈ ಲೋ ಆ್ಯಂಡ್ ಕ್ಲೋಸಿಂಗ್ ಪ್ರಿವಿಯಸ್ ಡೇ. ಇದನ್ನೊಂದು ಸೆಲೆಕ್ಟ್ ಮಾಡಿ. ಇದನ್ನ ಎರಡು ಸೆಲೆಕ್ಟ್ ಮಾಡಿದ್ಮೇಲೆ ಇದು ಎರಡು ಆಲ್ರೆಡಿ ನಾನು ಸೆಲೆಕ್ಟ್ ಮಾಡಿಟ್ಟೇನಿ. ಸೊ ಇಲ್ಲಿ ನೋಡಿರಿ, ಇನ್ನು ಸೆಟ್ಟಿಂಗ್ ಏನು ಮಾಡ್ಬೇಕಂದ್ರೆ ಸೊ ಇದನ್ನ ತೆಗಿತೀನಿ ಆ್ಯಂಡ್ ಇದನ್ನು ತೆಗಿತೀನಿ. ಸೊ CPR ಓಪನ್ ಮಾಡಿಬಿಡ್ದೆ ಇಲ್ಲಿ ಸೆಟ್ಟಿಂಗ್ ಒಳಗೆ ಈ ಥರದ ಈ ರೀತಿ ಸೆಟ್ಟಿಂಗ್ ಬರ್ತೈತೆ. ನೀವು ಇದನ್ನ ಇಲ್ಲಿ ಹೋಗಿ ಸರ್ಕಲ್ ಅಂತ ಮಾಡಬೇಕು. ಓಕೆ, ಸರ್ಕಲ್ ಅಂತ ಮಾಡಿಬಿಡ್ದು ಈ ರೀತಿ ಬರ್ತೈತಿ. ಆ್ಯಂಡ್ ನೆಕ್ಸ್ಟ್ ಪ್ರೀವಿಯಸ್ ಡೇದು ಅಂತ ಹೇಳಿದ್ನಲ್ಲ, ಸೊ ಇದನ್ನ ಓಪನ್ ಮಾಡಿಬಿಡ್ದ. ಓಕೆ, ಈ ರೀತಿ ಓಪನ್ ಆಗ್ತೈತಿ. ಓಪನ್ ಆಯ್ತು ಅಂತಂದರೆ ಇಲ್ಲಿ ನೋಡಿರಿ, ಡೇ ಟೈಮ್ ಫ್ರೇಮ್ ಇದ್ದಿದ್ದ 500 ಶಿಫ್ಟ್ ಮಾಡೋಣ ಈ ರೀತಿ ಬರ್ತೈತಿ. ಸೊ ಈ ವಿಡಿಯೋ ಹೆಲ್ಪ್ಫುಲ್ ಅನಿಸಿದಲ್ಲಿ ಸೇವ್ ಮಾಡ್ಕೊಳ್ಳಿ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.